ರಾಮದುರ್ಗ ಟಿಎಚ್ಒ ಕಚೇರಿ ಕಾಮಗಾರಿಯಲ್ಲಿ ಕಳಪೆ ಮಟ್ಟದ ಕಬ್ಬಿಣ ಬಳಕೆಯ ಆರೋಪ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ನಿರ್ಮಾಣ ಕಾಮಗಾರಿಯಲ್ಲಿ ಬಳಕೆಯಾದ ಕಬ್ಬಿಣಗಳನ್ನು ಬಳಸಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಎನ್ನುವ ಆರೋಪವನ್ನ ಜೈ ಭೀಮ ಯುವ ಜಾಗೃತ ಸೇನೆ ರಾಜ್ಯಾಧ್ಯಕ್ಷ ಅಭಿಜಿತ ಮುನವಳ್ಳಿ ಆರೋಪವನ್ನ ಮಾಡಿದ್ದಾರೆ. ರಾಮದುರ್ಗ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಯ ನಿರ್ಮಾಣ ಕಾಮಗಾರಿಯಲ್ಲಿ ಗುತ್ತಿಗೆದಾರನು ಬಳಕೆಯಾದ ಕಳಪೆ ಗುಣಮಟ್ಟದ ಕಬ್ಬಿಣದ ರಾಡುಗಳನ್ನು ಬಳಸಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು, ಕೂಡಲೇ ಇದನ್ನು ತಡೆದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅಭಿಜಿತ್ ಮುನವಳ್ಳಿಯವರು ಆಗ್ರಹಿಸಿದರು. ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಯ ಕಟ್ಟಡದ ಕಳಪೆ ಕಾಮಗಾರಿ ಆಗುತ್ತಿರುವುದರ ಹಿನ್ನೆಲೆ ಬುಧವಾರ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಖುದ್ದು ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಗುತ್ತಿಗೆದಾರನು ಬಳಕೆಯಾದ ಕಬ್ಬಿಣದ ರಾಡುಗಳು ಬಳಸುತ್ತಿರುವುದು ಕಂಡುಬಂದಿದೆ. ಆದ್ದರಿಂದ ಕೂಡಲೇ ಈ ಎಲ್ಲಾ ಕಬ್ಬಿಣದ ರಾಡುಗಳನ್ನು ತೆಗೆದುಹಾಕಿ ಹೊಸ ರಾಡುಗಳನ್ನು ಬಳಕೆ ಮಾಡಬೇಕು, ಇಲ್ಲವಾದರೆ ನಿಮ್ಮ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಮೊಹಮ್ಮದ್ ದಿಜಾನ್ ರವರು ಗುತ್ತಿಗೆದಾರರಿಗೆ ಖಡಕ್ ವಾರ್ನಿಂಗ್ ನೀಡಿದರು. ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ನಾಣ್ಣುಡಿಯಂತೆ ಗುತ್ತಿಗೆದಾರನು ಪ್ರಾಮಾಣಿಕವಾಗಿ ಕಾಮಗಾರಿಯನ್ನ ಮಾಡದಿರುವುದು ವಿಷಾದನೀಯ. ಮತ್ತೊಂದೆಡೆ ಕಣ್ಣು ಮುಂದೆಯೇ ಇಂತಹ ಕಳಪೆ ಕಾಮಗಾರಿಗಳು ನಡೆಯುತ್ತಿದ್ದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿದೆ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಹೊಂದಲಿ, ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂಬ ಆಶಯದೊಂದಿಗೆ ಶಾಸಕ ಪಿಎಂ ಅಶೋಕ್ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ತಂದರೂ ಅಧಿಕಾರಿಗಳು ಹಾಗೂ ಇಂತಹ ಗುತ್ತಿಗೆದಾರರು ಅದನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಸಾರ್ವಜನಿಕರಿಗೆ ಮಾಡುವ ಅವಮಾನ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಲಕಾಲಕ್ಕೆ ಕಾಮಗಾರಿ ಸ್ಥಳದ ಪರಿಶೀಲನೆ ನಡೆಸಿ ಕಳಪೆ ಕಾಮಗಾರಿಯಾಗದಂತೆ ತಡೆದು ಜನರ ತೆರಿಗೆ ಹಣವನ್ನ ಪೋಲಾಗದಂತೆ ಕ್ರಮ ವಹಿಸಬೇಕಾಗಿದೆ. ಎಂಬಿ ಸೋಹಿಲ್, ಭಾರತದಾರ, ಚಿಕ್ಕಿ ನ್ಯೂಸ್ ಕನ್ನಡ, ರಾಮದುರ್ಗ. ಪಟ್ಟಣವರು 50 ಲಕ್ಷ ರೂಪಾಯಿ ಅನುದಾನ ತೊಗೊಂಬಂದಿದ್ರು ಸರ್ಕಾರದ ಅವಾಗ THO ಆಫೀಸ್ ಮಾಡ್ಬೇಕಂತೇಳಿ. ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಯಾಕಂದ್ರೆ ಯೂಸ್ಡ್ ಆಗಿದ್ದ ಕೆಬ್ನ ಕಾಲಮ್ನಾಗ ಹಾಕ್ತಾರೆ, ಬೀಮೆಲ್ಲ ಅದ್ರ ಹಳೆ ಕೆಬ್ನ ಹಾಕತ್ತಾರ, ಅವೆಲ್ಲ ಬೆಂಡ್ ಅದಾವ. ನಿನ್ನೆ ಅಧಿಕಾರಿಗಳು ತಿಳಿಸಿದ್ರೆ ಅವ್ರು ಬಂದು ಹೇಳಿದರು 24 ಗಂಟೆ ಹೋಗಿ ತೆಗಿಬೇಕಂತೆ. ಇನ್ನೂ ಮಟ್ಟ ಯಾವುದೇ ರೀತಿ ತೆಗೆದಿಲ್ಲ. ಯಾಕಂದ್ರೆ ಶಾಸಕರು ಅಲ್ಲಿ ಬೆಂಗಳೂರಿನಾಗ ಕುಂತು ಎಲ್ಲ ಅನುದಾನ ತೊಗೊಂಬಂದ್ರೆ ಕೆಲಸ ಆಗಲಿ ಅಂತ ರಾಮದುರ್ಗ ತಾಲೂಕು ಅಭಿವೃದ್ಧಿ ಆಗ್ಬೇಕಂತೆ ಅವ್ರು ಮಾಡಕತ್ರ. ಇಲ್ಲಿದ್ದಂಥ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಕಾಂಟ್ರಾಕ್ಟರ್ ಆಗಿರ್ಬೋದು, ಇಲ್ಲಿರೋಂಥ ಗುತ್ತಿಗೆದಾರರು ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ. ಆಮೇಲೆ ಎಲ್ಲಿಯೋ ಒಂದು ಕಡೆ ವರ್ಕ್ ಆಗಿದ್ದು ಅಲ್ಲಿ ಡೆಮಾಲಿಷನ್ ಮಾಡಿದ್ದ ಕೆಬ್ನ ತೊಗೊಂಬಂದು ಇಲ್ಲಿ ಹಾಕಾಗತ್ತಾರೆ. ಅದಕ್ಕೆ ಕಳಪೆ ಕಾಮಗಾರಿ ಆಗತ್ತೈತೆ. ಇದ್ರ ಬಗ್ಗೆ ಏನೈತಿ ನೈಜವಾದ ತನಿಖೆ ಮಾಡಬೇಕು. ಆ ಕೆಬ್ನ ತೆಗಿಸಿ ಚಲೋ ತಂಗೆ ಬಿಲ್ಡಿಂಗ್ ರೆಡಿ ಆಗ್ಬೇಕು ಅನ್ನೋದು ಒಂದು ನಮ್ದು. ಇದು ಅಧಿಕಾರಿಗಳು ಭೇಟಿ ಕೊಟ್ರ, ಅಧಿಕಾರಿಗಳು ಭೇಟಿಗೂ ಕೊಟ್ಟಾರ್ರಿ. ಅಧಿಕಾರಿಗಳು ತೆಗಿ ಅಂತಂದಾರ. ಅವ್ರ ಕಾಂಟ್ರಾಕ್ಟರ್ ಕೇಳಿದಾಗ ಯಾವ ಹಾಕಿಲ್ಲ ಅಂದರು. ಅಧಿಕಾರಿಗಳು ಮ್ಯಾಗ್ ಹತ್ತಿ ನೋಡಿದಾಗ ಅವಾಗ ಕಂಡು ಬಂತು ತೆಗಿ ಅಂತೇಳಿ ಇದನ್ನು ಮಾಡಿದ್ದಾರೆ. ಇವತ್ತು ಇದು THO ಆಫೀಸ್ ಬಿಲ್ಡಿಂಗ್ ಏನು ಕನ್ಸ್ಟ್ರಕ್ಟ್ ಆಗ್ತಾ ಇದ್ದಿಲ್ಲ ಅದು ಇವತ್ತು ಬಂದು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಈ ಸ್ಲ್ಯಾಬ್ ಹಾಕಲ್ಲಿ ಸ್ವಲ್ಪ ಹಳೆ ಸ್ಟೀಲ್ ಅಂದರೆ ಯೂಸ್ ಮಾಡಿಲ್ಲ, ಬಟ್ ಹಳೆ ಏನೋ OST ಕಡೆ ಸ್ಟಾಕ್ ಮಾಡಿದ್ದಿಲ್ಲಿ ಏನೋ ಸ್ಟಾಕಲ್ಲಿ ತಂದಿಟ್ಟಿದ್ದಾರೆ. ಇವತ್ತು ಅವ್ರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಯಾವುದೇ ಥರ ಅವು ಬೆಂಡ್ ಆಗಿದ್ದಾಗಲಿ ಮತ್ತು ಹಳೆ ಸ್ಟೀಲ್ ಆಗಿ ಯೂಸ್ ಮಾಡಬಾರ್ದು ಅಂಥೇಳಿ. ಅವರು ಈಗ 1-2 ದಿವಸಲ್ಲಿ ರಿಪ್ಲೇಸ್ ಮಾಡಿ ಹೊಸ ಸ್ಟೀಲ್ ಹಾಕ್ತೀವಿ ಅಂತ ಹೇಳಿ ತಂದಿಟ್ಟಿದ್ದಾರೆ. ಬಳಕೆ ಮಾಡ್ತಾ ಇದ್ದಾರೆ, ತಂದಿಟ್ಟಿದ್ದಾರೆ. ಅದೇ ಬಳಕೆ ಮಾಡಬಾರ್ದು ಅಂತ ಹೇಳಿ ಅವರು ಕೂಡ ನಾನು ಫೋನ್ನಲ್ಲಿ ಮಾತಾಡಿದಾಗ ಯಾವುದೇ ಥರ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ಈಗ ಸೈಟ್ ವಿಸಿಟ್ ಮಾಡಿದಲ್ಲಿ ಬಳಕೆ ಮಾಡಿದ್ದು ಕಂಡು ಬಂತು. ಅದಕ್ಕೆ ತಕ್ಷಣ ಅದು ಚೇಂಜ್ ಮಾಡಿರಿ ಅಂತ ಹೇಳಿದ್ದೀವಿ. ಮತ್ತೇನಾದರೂ ಅವ್ರು ಮತ್ತೆ ಅದೇ ಪದೇ ಮಾಡಿದರೆ ಮತ್ತೆ ಅವ್ರಿಗೆ ನಾವು ಕ್ರಮ ತಗೋತೀವಿ ಅಂತ ಹೇಳಿ. ಈಗಾಗಲೇ ಸರ್ಕಾರ ಸಾಕಷ್ಟು ಅನುದಾನ ಬಿಡುಗಡೆ ಮಾಡ್ತಿರುವಂಥದ್ದು. ಅನುದಾನ ಇಲ್ಲೊಂದು ಕಡೆ ದುರ್ಬಳಕೆ ಆಗ್ತಾ ಇಲ್ವ ಈ ರೀತಿ ಆಗೋದು? ಅನುದಾನ ದುರ್ಬಳಕೆ ಆಗ್ತಾ ಇದೆ ಅಂತ ಇದು ಹೇಳ್ತಾ ಇಲ್ರಿ. ಬಟ್ ಕೆಲವೊಂದು ಕಡೆ ಸಮರ್ಪಕವಾಗಿ ಆಗ್ಬೇಕಲ್ಲ ಸರ್, ಸಮರ್ಪಕವಾಗಿ ಆಗಬೇಕು. ಕೆಲವೊಂದು ಕಡೆ ನಾವು ಹೋಗ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಇಂಜಿನಿಯರ್ಸ್ದು ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಭಾಳಷ್ಟು ಕಡೆ ನಾವು ಕೂಡ ಒಂದೊಂದು ಅಂದರೆ 24 ಅವರ್ಸು ಅಲ್ಲಿ ಇರೋಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಸೊ ನಾವು ಆದಷ್ಟು ಕಾಂಟ್ರಾಕ್ಟರ್ಸಿಗೆ
ಇನ್ಸ್ಟ್ರಕ್ಷನ್ಸ್ ಮಾಡ್ತೀವಿ ಅವರಿಗೆ. ಇದ್ರ ಬಗ್ಗೆ ಹೇಳ್ತೀವಿ ಅವರಿಗೆ ಕ್ವಾಲಿಟಿ ಮೇಂಟೈನ್ ಮಾಡಿರಿ ಅಂತ ಹೇಳಿ. ಇವನ್ ನಾವು ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀವಿ. ವಿಸಿಟ್ ಮಾಡಿ ಯಾವುದೇ ಥರ ಕಳಪೆ ಆದಲ್ಲಿ ಅವರಿಗೆ ಬ್ಲ್ಯಾಕ್ ಲಿಸ್ಟ್ ಕೂಡ ಮಾಡೋಂಥ ಪ್ರಪೋಸಲ್ನು ಕೂಡ ಕಳಿಸ್ತೀವಿ. ಮತ್ತು ಇದೇ ಥರ ಯಾವುದೇ ಆಗಬಾರ್ದು ಅಂತ ಹೇಳಿ ನಾವು ಸರಿ ಸರಿ ಥ್ಯಾಂಕ್ ಯು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.